ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ದಯವಿಟ್ಟು ಕ್ಷಮಿಸಿ, ತುಂಬ ದಿನಗಳಿಂದ ವಿಡಿಯೋ ಮಾಡಿಲ್ಲ ಅಂತ ತುಂಬ ಜನ DM ಹಾಕಿದ್ದೀರಾ. ಆ್ಯಂಡ್ ನನಗೆ ಗೊತ್ತಿರೋರು ಕೂಡ ತುಂಬ ಜನ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಕ್ಷಮಿಸಿ ಒಂದು ಸಣ್ಣ ಗ್ಯಾಪಿಗೆ. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ವರ್ಕ್ ಲೋಡ್ ಇರೋದ್ರಿಂದ ಆಗ್ತಾಯಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನಂತಂದರೆ, ಇವಾಗ ಒಂದು ಪೇಷಂಟ್ ಬಂದಿತ್ತು. ಶೀ ಈಸ್ ಅರೌಂಡ್ 45 years. ಓಕೆ, ಅವ್ರಿಗೆ ನಿಂತರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ರೆ ಹೇಳೋಕ್ಕಾಗ್ತಾಯಿಲ್ಲ, ಮನೆ ತುಂಬ ಕೆಲಸ ಅಂತೆ, ಮಾಡೋಕ್ಕಾಗ್ತಾಯಿಲ್ಲ ಅಂತೆ. ಮೇಲಾಗಿ ನನಗೆ ಯಾರೂ ಇಲ್ಲ, ನನ್ನನ್ನು ಯಾರೂ ನೋಡ್ಕೊಳ್ತಾ ಇಲ್ಲ ಅನ್ನೋ ಥರ ಒಂದು ಮನೋಭಾವನೆಯಿಂದ ಅವ್ರು ನನ್ನನ್ನು ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನನಗೆ ಅರ್ಥ ಆಗಿದ್ದು ಏನು ಅಂತಂದರೆ, ಅವ್ರನ್ನ ಚೆಕ್ ಮಾಡಿದಾಗ, ಜನರಲ್ ಎಕ್ಸಾಮಿನೇಷನ್ ಮಾಡಿದಾಗ ಅವರಿಗೆ ಅನೇಮಿಯಾ ಆಗಿದೆ ಅಂತಂದರೆ ರಕ್ತಹೀನತೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವರಿಗೆ ಐರನ್ ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಐರನ್ ಡಿಫಿಷಿಯನ್ಸಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಟ್ ಈಸ್ ಐರನ್ ಅಂತಂದರೆ, ಒಂದು ಕಟ್ಟಡ ಕಟ್ಟಬೇಕಾದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಐರನ್ ಕಬ್ಬಿಣಗಳನ್ನು ತೊಗೊಂಡು ಬಂದು, ಕಬ್ಬಿಣ ಸರಕುಗಳನ್ನು ತೊಗೊಂಡು ಬಂದು ಬಿಲ್ಡಿಂಗ್ ಕಟ್ಟಿದಾಗ ಅದೆಷ್ಟು ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತಲ್ಲ, ಅದೇ ರೀತಿ ನಮ್ಮ ದೇಹದಲ್ಲಿ ಕಬ್ಬಿನಾಂಶ ಕೂಡ ಅದೇ ಕೆಲಸವನ್ನು ಮಾಡುತ್ತೆ. ನಮ್ಮ ದೇಹ ಸ್ಟ್ರಾಂಗ್ ಆಗಿರೋಕ್ಕೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋಕ್ಕೆ, ಆಕ್ಸಿಜನ್ ಕ್ಯಾರಿ ಮಾಡಿ ಒಂದು ಸೆಲ್ಸಿಂದ ಇನ್ನೊಂದು ಸೆಲ್ಗೆ ಆಕ್ಸಿಜನ್ ಮುಟ್ಟಕ್ಕೆ ಕೂಡ ಐರನ್ ತುಂಬ ಕೆಲಸ ಮಾಡುತ್ತೆ. ಸೊ ದಯವಿಟ್ಟು ಐರನ್ ಇರುವಂಥ ಆಹಾರವನ್ನು ತಗೊಳ್ಬೇಕು. ಮತ್ತು ಫಸ್ಟ್ ಆಫ್ ಆಲ್ ಐರನ್ ಯೂಸಸ್ ಏನಂತ ತಿಳ್ಕೊಳ್ಳೋಣ. ಐರನ್ ನಮ್ಮ ದೇಹದಲ್ಲಿ ರಕ್ತದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ರಕ್ತದ ಗುಣಮಟ್ಟವನ್ನು ಇಂಪ್ರೂವ್ ಮಾಡುತ್ತೆ, ಮೊದಲನೇದು. ಎರಡನೇದು ಏನಾಗುತ್ತಂದರೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ನ ಒಂದು ಸೆಲ್ಸಿಂದ ಇನ್ನೊಂದು ಸೆಲ್ಸ್ಗೆ ರೀಚ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಟಯರ್ಡ್ನೆಸ್, ಸುಸ್ತಾಗೋದನ್ನು ಕಡಿಮೆ ಮಾಡುತ್ತೆ. ಐರನ್ ಕೆಲಸ ಹಲವಾರಿದೆ. ಓಕೆ, ಸೊ ಐರನ್ ಡೆಫಿಷಿಯನ್ಸಿ ಯಾಕೆ ಆಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ, ನಮ್ಮ ಆಹಾರದಲ್ಲಿ ಐರನ್ ಇರುವಂಥ ಪದಾರ್ಥಗಳನ್ನ ನಾವು ತಿಂದೇ ಇದ್ದಾಗ, ಐರನ್ನ ನೆಗ್ಲೆಕ್ಟ್ ಮಾಡಿದಾಗ, ಐರನ್ ಇರುವಂಥ ಆಹಾರ ಪ್ರಮಾಣವನ್ನು ನಾವು ಪ್ರತಿದಿನ ತಗೊಳ್ಳದೇ ಇದ್ದಾಗ, ಇನ್ ಕೇಸ್ ಐರನ್ ತುಂಬ ಹೇರಳವಾಗಿ ತಗೊಳ್ತಾ ಇದ್ದರೂ ಅದು ನಿಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ, ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಆಗುವಂಥ ಚಾನ್ಸಸ್ ತುಂಬ ಇದೆ. ಹಾಗಾದರೆ ಐರನ್ ಇರುವಂಥ ಆಹಾರಗಳು ಯಾವ್ಯಾವು ಅಂತಂದರೆ, ಕಣ್ಣಿಗೆ ಯಾವ್ದು ಹಸಿರು ತರಕಾರಿಗಳು ಕಾಣ್ತಾವಲ್ಲ ಅದರಲ್ಲಿ ಎಲ್ಲ ಐರನ್ ತುಂಬ ಹೇರಳವಾಗಿರುತ್ತೆ. ಓಕೆ, ಅದ್ರ ಜೊತೆ ಬೀಟ್ರೂಟ್ ಈಸ್ ಅ ಕಿಂಗ್ ಆಫ್ ಐರನ್ ಅಂತ ಹೇಳ್ಬೋದು. ಸೊ ಬೀಟ್ರೂಟನ್ನು ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ಲೈಸ್ ಲೆಮನ್ನ ಹಿಂಡ್ಕೊಂಡ್ಬಿಟ್ಟು ತೊಗೊಂಡ್ಬಿಟ್ರೆ, ದಿಸ್ ಈಸ್ ಅ ಪವರ್ಫುಲ್ ಪ್ಯಾಕ್ ಆಫ್ ಕಾಂಬಿನೇಷನ್ ಆಫ್ ಐರನ್ ಆ್ಯಂಡ್ ವಿಟಮಿನ್ ಸಿ. 100% ಅಬ್ಸಾರ್ಪ್ಷನ್ ತುಂಬ ಕ್ಲೀನಾಗಿ ಆಗುತ್ತೆ. ಅದ್ರ ಜೊತೆ ಏನಾಗುತ್ತೆ, ಕ್ಯಾರೆಟ್ ಆಗಿರ್ಬೋದು, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ಏನಾಗುತ್ತೆ, ಐರನ್ ತುಂಬ ಜಾಸ್ತಿ ಆಗಿರುತ್ತೆ. ಮೊಳಕೆ ಬರಿಸಿದಂಥ ಕಾಳುಗಳು ಕೂಡ ಐರನ್ನ ಕಂಟೆಂಟ್ ಮಾಡಿರುತ್ತೆ. ಸೊ ಅದನ್ನು ತಿನ್ನಬೇಕಾದ್ರೆ ನಾನು ಹೇಳಿದ್ನಲ್ಲ, ನಿಂಬೆಹಣ್ಣಿನ ಉಪಯೋಗ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ಐರನ್ ಅಬ್ಸಾರ್ಪ್ಷನ್ ಗುಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಐರನ್ ಆ್ಯಂಡ್ ಐರನ್ ರಿಚ್. ಫಾರ್ ಎಕ್ಸಾಂಪಲ್, ಯಾವುದು ಐರನ್ನಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂದರೆ, ಸ್ಪಿನಾಚ್ ಅಂತ ಹೇಳ್ತೀವಿ ನಾವು. ಅಂತಂದರೆ ಪಾಲಕ್ ಸೊಪ್ಪಲ್ಲಿ ಐರನ್ ತುಂಬ ಜಾಸ್ತಿ ಇರುತ್ತೆ. ಬ್ರಾಕೊಲಿಯಲ್ಲಿ ಐರನ್ ತುಂಬ ಜಾಸ್ತಿ ಇರುತ್ತೆ. ಹಣ್ಣುಗಳಲ್ಲಿ ಬಂದರೆ ಎಲ್ಲ ಹಣ್ಣುಗಳಲ್ಲೂ ಐರನ್ ಜಾಸ್ತಿನೇ ಇರುತ್ತೆ. ಎಕ್ಸ್ಪೆಷಲಿ ದಾಳಿಂಬೆ ಹಣ್ಣು, ಪೊಮೊಗ್ರಾನೇಟ್ ಅಂತ ಹೇಳ್ತೀವಿ, ಆ ಹಣ್ಣಲ್ಲಿ ಐರನ್ ಜಾಸ್ತಿ ಇರುತ್ತೆ. ಕಲ್ಲಂಗಡಿ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಇವೆರಡು ಕಾಂಬಿನೇಷನ್ ಆಗ್ತಾ ಅಂತ ಇದ್ರೆ ಏನಾಗುತ್ತೆ, ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಇಲ್ಲ ಮೇಡಮ್, ನನಗೆ ತುಂಬ ಸುಸ್ತೇ ಆಗ್ತಾ ಇದೆ, ಏನಾದರೂ ಒಂದು ಮನೆ ಮದ್ದು ಹೇಳ್ಕೊಡಿ ಅಂತಂದರೆ, ABC ಜ್ಯೂಸ್ ಅಂತ ಕೇಳೇ ಇರ್ತೀರ. ಸೊ ಅದರಲ್ಲಿ ಏನು ಮಾಡಿ, ಒಂದು ಅರ್ಧ ಬೀಟ್ರೂಟನ್ನು ತಗೊಳ್ಳಿ, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತಗೊಳ್ಳಿ, ಹಾಗೆ ಒಂದು ಬೆಟ್ಟದ ನೆಲ್ಲಿಯನ್ನು ಒಂದು ಅರ್ಧ ಭಾಗನ ಹೋಲ್ಡ್ ಮಾಡಿಕೊಂಡು ಒಂದು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ, ಅದರಲ್ಲಿ ಒಂದು ಎಳೆಯಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ, ಒಂದಿಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳಿ, ಒಂದಿಷ್ಟು ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಳಿ, ಒಂದಿಷ್ಟು ಲವಂಗ, ಒಂದಿಷ್ಟು ದಾಲ್ಚಿನ್ನಿ, ಒಂದಿಷ್ಟು ಪೆಪ್ಪರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಏನು ಮಾಡಿ, ದಯವಿಟ್ಟು ಶೋಧಿಸಿದಂತಹ ಅರ್ಧ
ಅದೇನು ಫೈಬರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ತೊಗೊಳೋದ್ರಿಂದ ಏನಾಗುತ್ತೆ ದೇಹಕ್ಕೆ ಫೈಬರ್ ಸಿಗುತ್ತೆ, ಅದ್ರ ಜೊತೆ ನ್ಯೂಟ್ರಿಯೆಂಟ್ ಕೂಡ ಸಿಗುತ್ತೆ. ಸೊ ಓನ್ಲಿ ಜ್ಯೂಸ್ ತೊಗೊಂಡ್ರೆ ಏನಾಗುತ್ತೆ, ಫೈಬರ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಎಲ್ಲ ಫೈಬರ್ನ ಎಲ್ಲರೂ ತಿನ್ನೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಗಟ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಬ್ಲೋಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಇಂಡೈಜೆಷನ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಗ್ಯಾಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಏನು ಮಾಡಿ, ಒಂದು ಅರ್ಧ ಫೈಬರ್ನ ಆದರೂ ನೀವು ಕುಡಿಯುವಂಥ ಜ್ಯೂಸಲ್ಲಿ ಇಟ್ಕೊಂಡ್ರೆ ದಟ್ ಈಸ್ ಬೆಸ್ಟ್. ದಿಸ್ ಇಸ್ ಅ ಬೆಸ್ಟ್ ರೆಮಿಡಿ ಫಾರ್ ಅನೇಮಿಯಾ ಅಂತ ಹೇಳ್ಬೋದು, ಐರನ್ ಡೆಫಿಷಿಯನ್ಸಿ ಅನೇಮಿಯಾ. ಸೊ ದಯವಿಟ್ಟು ಈ ಥರ ಡಯಟಲ್ಲಿ ಐರನ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಐರನ್ ಡೆಫಿಷಿಯನ್ಸಿಯಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೀನಿ. ಮನುಷ್ಯನಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ, ಲೋನ್ಲಿ ಫೀಲ್ ಆಗ್ತಾ ಇರುತ್ತೆ, ಡಿಪ್ರೆಷನ್ ಅಂತ ಫೀಲಿಂಗ್ ಬರ್ತಾ ಇರುತ್ತೆ, ದೇಹದಲ್ಲಿ ಶಕ್ತಿ ಇರಲ್ಲ, ಯಾವ ಕೆಲಸಕ್ಕೂ ಮನಸ್ಸು ಪ್ರೋತ್ಸಾಹಿಸಲ್ಲ, ದೇಹನೂ ಪ್ರೋತ್ಸಾಹಿಸಲ್ಲ, ಮನಸ್ಸು ಕೂಡ ಪ್ರೋತ್ಸಾಹಿಸಲ್ಲ, ಕಂಟಿನ್ಯೂಸ್ ಆಗಿ ದೇಹದಲ್ಲಿ ಸುಸ್ತಿರುತ್ತೆ. ಸೊ ದೀಸ್ ಆರ್ ದಿ ವೆರಿ ಕಾಮನ್ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ ಇನ್ ದಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಸೊ ದಯವಿಟ್ಟು ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ. ಅದರಲ್ಲಿ 3 ವಿಧಗಳಾಗಿ ನಾವು ಡಿವೈಡ್ ಮಾಡಿದ್ದೀವಿ. ಒಂದು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಒಂದು ಡಯಟಲ್ಲಿ ಮೇಂಟೈನ್ ಆಗುತ್ತೋ ಇಲ್ಲೋ ಅನ್ನೋದ್ರ ಮೇಲೆ ಡಯಟ್ ಪ್ಲಾನ್ ಹಾಕ್ಕೊಡ್ತೀವಿ, ಅಥವಾ ಡಯಟು ಪ್ಲಸ್ ಕಾಂಬಿನೇಷನ್ ಆಫ್ ಮೆಡಿಕೇಶನ್, ಅದರಲ್ಲಿ ಐರನ್ ಇಂಪ್ರೂವ್ ಆಗುತ್ತಾ ಅಂತ ನೋಡ್ತೀವಿ. ಅದರ ಜೊತೆ ತುಂಬ ಸಿವಿಯರ್ ಆಗಿ ಐರನ್ ಏನಾದರೂ ಡೆಫಿಷಿಯನ್ಸಿ ಆಗಿದ್ದು, ತುಂಬ ಸಿವಿಯರ್ ಆಗಿ ಬ್ಲಡ್ಡಲ್ಲಿರುವ ಎಲ್ಲ ಕಾಂಪೊನೆಂಟ್ಸು, ವಿಟಮಿನ್ಸ್ ಎಲ್ಲ ಕಡಿಮೆ ಆಗಿದ್ದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದೀವಿ. ಈ ಭಾರತದಲ್ಲಿ ಐರನ್ ಡೆಫಿಷಿಯನ್ಸಿ ಅಂದರೆ ತುಂಬ ಕಾಮನ್ ಆಗಿದೆ. ಸೊ ಅದಕ್ಕೋಸ್ಕರ ಭಾರತ ಸರ್ಕಾರದಿಂದ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದನೇ ಹಲವಾರು ಐರನ್ ರಿಲೇಟೆಡ್ ಪ್ರೋಗ್ರಾಮ್, ಐರನ್ ಸಪ್ಲಿಮೆಂಟ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಇವಾಗ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ನಾವು ಐರನ್ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀವಿ. ಸೊ ಅಷ್ಟೊಂದು ಕಬ್ಬಿನಾಂಶದ ಕೊರತೆ ಭಾರತದಲ್ಲಿ ಕಾಣ್ತಾ ಇದೆ. ಸೊ ದಯವಿಟ್ಟು ಐರನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರ ಜೊತೆಗೆ ನಿಮ್ಮ ಆಹಾರದಲ್ಲಿ ಕೂಡ ಐರನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ಹೋಮ್ ರೆಮಿಡಿಯಲ್ಲಿ ಬೆಸ್ಟಾಗಿ ಜೋಡಿ ಬೆಲ್ಲ ಅಂತ ಹೇಳ್ತೀವಿ ನಾವು, ಅಂತಂದರೆ ಕಬ್ಬಿಣದ ಪಾತ್ರೆಯಲ್ಲಿ ಕಾಯಿಸಿರ್ತಾರೆ ನೋಡಿ, ಮೊದಲನೇ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು, ಇವಾಗೂ ಕೆಲವೊಂದು ಕಡೆ ಪ್ರಾಕ್ಟೀಸಲ್ಲಿದೆ. ಆ ಬೆಲ್ಲನ ತಿನ್ನೋದ್ರಿಂದ ಏನಾಗುತ್ತೆ, ಆ ಪಾತ್ರೆಯಲ್ಲಿರುವಂಥ ಕಬ್ಬಿನಾಂಶ ಬೆಲ್ಲದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಬೆಲ್ಲದಲ್ಲಿರುವಂಥ ಸಕ್ಕರೆ ಅಂಶ ಎನರ್ಜಿ ಮೇಂಟೈನ್ ಮಾಡ್ತಾ ಇದ್ದರೆ ಅದರಲ್ಲಿರೋ ಕಬ್ಬಿನಾಂಶ ರಕ್ತದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಅನೆಮಿಯಾ ಮತ್ತು ವೀಕ್ನೆಸ್ ಕೂಡ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ಆಹಾರದಲ್ಲಿ ಒಂದು ಸಣ್ಣ ಪೀಸ್ ಆಫ್ ಬೆಲ್ಲ ಬಳಸೋದು ಇಟ್ಸ್ ಅ ಗುಡ್ ಥಿಂಗ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿಗೆ ನಾನು ತುಂಬ ಋಣಿಯಾಗಿರ್ತೀನಿ. My name is Rekha. I thank you very much for watching this video. Please keep support me, and ಯಾವುದಾದ್ರೂ ವಿಡಿಯೋ ಬೇಕಾದರೆ, ಯಾವುದಾದ್ರೂ ಟಾಪಿಕ್ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಗಟ್ ಹೆಲ್ತ್ ಬಗ್ಗೆ ವಿಡಿಯೋ ಕೇಳ್ತಾ ಇದ್ದೀರಾ, ನೆಕ್ಸ್ಟ್ ವಿಡಿಯೋದಲ್ಲಿ ಗಟ್ ಹೆಲ್ತ್ ಬಗ್ಗೆ ಕವರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.